ಎಲ್ರು ಹೇಳ್ತಾ ಇದಾರಲ್ಲ ಇವ್ರನ್ನ ಬಾಲಿವುಡ್ ಸೂಪರ್ ಸ್ಟಾರ್ಸ್ ಗೆ ಹೋಲಿಸ್ತಾ ಇದಾರೆ. ಸಿನಿಮಾ ತುಂಬಾ ದೊಡ್ಡ ಆಸೆಟ್ ಸಾನಿಯಾ. ಐ ಥಿಂಕ್ ಲವ್ ಯು ಸಮಂತ ಅಂತ ನೆನೆಸ್ಕೊಂಡ ತಕ್ಷಣ ನಮ್ಗೆ ಮೆಟ್ರೋ ಸೀಕ್ವೆನ್ಸ್ ಜ್ಞಾಪಕ ಬರೋದು. ತುಂಬಾ ಬೇಗ ಜ್ಞಾಪಕ ಇದೆ ನನ್ಗೆ ಮೊದಲನೇ ದಿನ. ಆಕ್ಚುಲಿ ಇವ್ರಿಗೆ ಚೆನ್ನಾಗಿ ನೆನಪಿನ ಶಕ್ತಿ ಇರೋದು ನನ್ಗಿಂತ. ನಾವ್ ಆಲ್ರೆಡಿ 2 ದಿವಸ ಶೂಟ್ ಮಾಡಿದ್ದೆ ಅನ್ಸುತ್ತೆ. ಅಂಡ್ ಸಿಹಿ ಕಹಿ ಚಂದ್ರು ಸರ್ ಜೊತೆ ನಾನು 2 ದಿವಸ ಶೂಟಿಂಗ್ ಮಾಡಿದ್ದೆ. ಅವರು ದಿಗ್ಗಜರು, ಅವ್ರ ಜೊತೆನೆ ಮೊದಲನೇ ದಿವಸ ಶೂಟ್ ಮಾಡ್ಬೇಕು ಅಂದಾಗ ನನ್ಗೆ ನಾವು ಮುಂಚೆ ಕೂಡ ತುಂಬಾ ಚಿರಪರಿಚಿತರು. ಸೊ ಹಾಗಾಗಿ ಸರ್ ಆಬ್ವಿಯಸ್ಲಿ ನಾನು ಜೂನಿಯರ್ ಆಗಿರೋದ್ರಿಂದ ಅಷ್ಟೇ ಸ್ಪೇಸ್ ಕೊಟ್ಟು ನನ್ಗೆ ಆಕ್ಟಿಂಗ್ ಮಾಡಕ್ ಟೈಮ್ ಕೊಟ್ಟು ನನ್ಗೆ ಹೆಲ್ಪ್ ಮಾಡಿ ಕೂಡ ಅಂಡ್ ಸರ್ ಇಂದ್ರಜಿತ್ ಸರ್ ಕೂಡ ನನ್ನಿಂದ ಕಲೆನ ತೆಗ್ಸಿದ್ರು. ಯಾಕಂದ್ರೆ ಎಷ್ಟೊಂದ್ ಕಡೆ ಅವರು ಹೇಳೋರು ಸರ್ ಮೂವಿ ಆಕ್ಟಿಂಗ್ ಬೇರೆ ಅಂಡ್ ಧಾರಾವಾಹಿಲಿ ಮಾಡಿ ಆಕ್ಟಿಂಗೇ ಬೇರೆ ಆಗುತ್ತೆ. ಸೊ ಎರಡನ್ನೂ ಸ್ವಲ್ಪ ನೀಟಾಗಿ ನೀನ್ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಬೇಕು, ನೀನ್ ನೀಟಾಗಿ ಇದ್ ಮಾಡ್ಬೇಕು ಅಂತ ತುಂಬಾ ಸತಿ ನನ್ಗೆ ತಿದ್ದಿದ್ದಾರೆ ಕೂಡ. ಸೊ ನನ್ ಎಲ್ಲೂ ದಾರಿ ತಪ್ಪಿಲ್ಲ. ಯಾವಾಗ್ಲೂ ನನ್ಗೆ ಒಂಥರ ಹೆಡ್ಲೈಟ್ ತರ ಇರೋರು ಇಂದ್ರಜಿತ್ ಸರ್. ಬಿಕಾಸ್ ನನ್ನ ಪರ್ಫೆಕ್ಟ್ ಸ್ಕ್ರಿಪ್ಟ್ ತಂದಿರೋದಲ್ದಿರ ನನ್ಗೆ ಆಕ್ಟಿಂಗ್ ಕೂಡ ತಿದ್ದು ಹೆಲ್ಪ್ ಮಾಡಿ ಇವತ್ತು ಈ ಸ್ಥಿತಿಗೆ ಇವತ್ತು ಲೈಕ್ ಯುನೋ ಇಷ್ಟೊಂದು ಪ್ರಮೋಷನಲ್ ಆಕ್ಟಿವಿಟೀಸ್ ಆಗ್ತಿರ್ಬೇಕಾದ್ರೆ ನನ್ಗೆ ಅನ್ಸುತ್ತೆ ನಾನು ಬೇರೆ ಯಾವ್ದೇ ಮೂವಿ ಒಪ್ಕೊಂಡಿದ್ರು ಕೂಡ ನಂಗೆ ಈ ಭಾಗ್ಯ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಅಂಡ್ ಆಲ್ ಥ್ಯಾಂಕ್ಸ್ ಟು ಹಿಮ್. ಫಸ್ಟ್ ಡೇ ಅಂದಾಗ ಇಷ್ಟೊಂದೆಲ್ಲ ಯೋಚನೆ ಬರುತ್ತೆ. ಫಸ್ಟ್ ಡೇ ಅಂದ್ರೆ ನಾವು ಆಕ್ಚುಲಿ ನಮ್ ಮೊದಲನೇ ಶೆಡ್ಯೂಲ್ ಚಿಕ್ಕಮಂಗ್ಳೂರಲ್ಲಿ ಇದ್ದಿದ್ದು. ಸೊ ನಾವು ಆತರ ಫಸ್ಟ್ ಡೇ ಅಂತ ಅನ್ಸಲ್ಲ. ಯಾಕಂದ್ರೆ ನಾವೆಲ್ಲ ಒಂದ್ ಜೊತೆಗೆ ಇಡೀ ಸೆಟ್ ಅವರೇ ಒಂದು ದೊಡ್ಡ ಕುಟುಂಬಗೆ ಒಂದು ಟ್ರಿಪ್ ತಗೊಂಡಿರೋ ತರ ಅನ್ಸ್ತು. ಅಲ್ಲಿ ಟ್ರಿಪ್ ಅಲ್ಲಿ ಎದ್ದಿ ಅವ್ರ ಶೂಟಿಂಗ್ ಇತ್ತು 2 ದಿನ. ನಾನು ಹಂಗೆ ಸೆಟ್ ಅಲ್ಲಿ ನೋಡ್ತಾ ಇದ್ದೆ. 3ನೇ ದಿನ ನಮ್ದು ಜೊತೆಗೆ ಒಂದ್ ಸೀನ್ ಇತ್ತು. ಸೊ ಅವ್ರು ಆಕ್ಟಿಂಗ್ ಮಾಡೋದ್ ನಾನು ನೋಡ್ತಾ ಇದ್ದೆ. ಸೊ ಅದೇನೇನ್ ನಡೀತಾ ಇದೆ. ಸೊ ಮೊದಲನೇ ದಿನ ನಮ್ ಸೀನ್ ಇರ್ಲಿಲ್ವಲ್ಲ, ಅದಕ್ಕೆ ಅದರ ವಾವ್ ಅಂತ ಅಲ್ಲಿ ಕುತ್ಕೊಂಡು ಆ ಫೀಲಿಂಗ್ ಬರ್ಲಿಲ್ಲ. ಬಟ್ ನಾವ್ ಸೆಟ್ ಇದ್ದಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು. ಸಿನಿಮಾದಲ್ಲಿ ನಮ್ಮ ಅಪ್ಪಾಜಿಯವ್ರು ಎಲ್ಲಾ ಸಿನಿಮಾ ನೋಡ್ಕೊಂಡ್ ಬಂದಿದ್ರು. ಸೊ ಆತರ ನಾನ್ ಚಿಕ್ಕ ವಯಸ್ಸಿಂದ ಅವ್ರದ್ದು ನಂಬರ್ 1 ಫ್ಯಾನ್ ಅಂತ ಹೇಳ್ಬೋದು. ಅವ್ರ ಸಿನಿಮಾಗಳು ಕಾಯ್ತಾ ಇದ್ದೆ ಯಾವಾಗ್ಲೂ. ಸೊ ಈಗ ಅವ್ರ ಜೊತೆ ಸಿನಿಮಾ ಮಾಡುವಾಗ ಆ ಜವಾಬ್ದಾರಿನೂ ಇತ್ತು. ಸೊ ಅದನ್ನೇ ಮಾಡುವಾಗ ನನ್ ತುಂಬಾ ಪ್ರೆಷರ್ ಇರೋದಕ್ಕೆ ನಾನು ಎಲ್ಲಾ ಪ್ರಿಪೇರ್ ಹಾಕೊಂಡ್ ಬರ್ತಾ ಇದ್ದೆ. ಸೊ ಎಲ್ಲ ರಿಹರ್ಸಲ್ ಮಾಡ್ಕೊಂಡು ಎಲ್ಲ ಅದೇ ಫೋಕಸ್ ಅಲ್ಲಿ ಬರ್ತಾ ಇದ್ದೆ. ಸೊ ನಾನು ಅಪ್ಪಾಜಿ ಅಂತ ನೋಡ್ಕೊಂಡು ಲೈಟ್ ಆಗಿ ಸೆಟ್ ಅಲ್ಲಿ ತಗೊಂಬಾರ್ದು, ಅವಾಗ ಅಂದ್ರೆ ನನ್ ಖಂಡಿತ ಎಲ್ಲಾರ ಮುಂದೆನೂ ಬೈದ್ಬಿಡ್ತಾರೆ ಅಂತ ನನ್ಗೊಂಥರ ಭಯ ಇತ್ತು. ಸೊ ಸೆಟ್ ಅಲ್ಲಿ ಬಂದಾಗ ಅವ್ರನ್ನ ನಾನು ಹೇಗೆ ನಾಟಕಗಳು ಮಾಡುವಾಗ ಅಲ್ಲೊಬ್ರು ಡೈರೆಕ್ಟ್ ಇರ್ತಿದ್ರು, ಅವರೆಲ್ಲ ಹೇಳ್ದಂಗೆ ಮಾತು ಕೇಳ್ಬೇಕಾಗ್ತಿತ್ತು. ಹಾಗೆ ಈ ಸೆಟ್ ಅಲ್ಲೂ ಹಂಗೆ ನಮ್ಮ ಅಪ್ಪಾಜಿನ ಡೈರೆಕ್ಟರ್ ಮಾಡಿದ್ರು. ಆಮೇಲೆ ಅವ್ರು ಕೂಡ ಎಲ್ಲ ಕೆಲಸ ಅವ್ರು ಹೇಳಿದಾಗೆ ನಡಿಬೇಕಾಗ್ತಿತ್ತು. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ತಿದ್ದಾರೆ ಆ ಸೆಟ್ ಅಲ್ಲಿ. ಸೊ ಆತರ ಮೇಂಟೈನ್ ಮಾಡಿದ್ವಿ. ತಿದ್ದಿದ್ದಾರೆ, ಒಂದು ಬೈದೇನಿಲ್ಲ, ಬಟ್ ತಿದ್ದಿದ್ದಾರೆ. ಈ ತರ ಒಂದು ಕ್ಯಾರೆಕ್ಟರ್ ಈ ತರ ಇಲ್ಲ, ಈ ತರ ಸೀನ್ ಹಂಗಿದೆ ಹಂಗೆ ಹೇಳಿದ್ದಾರೆ. ನಾನು ನಮ್ಮ ಅಪ್ಪಾಜಿ ಜಾಸ್ತಿ ಆಟ ಆಡ್ತೀವಿ. ಅಂದ್ರೆ ನಾವಿಬ್ರು ಎಲ್ಲಾ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಬರೀ ಒಂದು ಫಾಲೋ ಮಾಡೋದಂತಲ್ಲ, ಬಟ್ ನಮ್ಮ ಅಪ್ಪಾಜಿಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ಸೊ ನಾನು ಕ್ರಿಕೆಟ್ ನೋಡ್ತೀನಿ. ಆಮೇಲೆ ನನಗೆ ಫುಟ್ಬಾಲ್ ಜಾಸ್ತಿ ಇಷ್ಟ. ಸೊ ಅವರು ಫುಟ್ಬಾಲ್, ಚೆಸ್ ಅಂತೂ ನಾವ್ ಯಾವಾಗ ಆಡ್ತಿರ್ತೀವಿ. ಇದಾಡ್ತೀವಿ, ಟೇಬಲ್ ಟೆನ್ನಿಸ್ ಅಂತೂ ತುಂಬಾ ಆಡ್ತೀವಿ. ಬ್ಯಾಡ್ಮಿಂಟನ್ ಆಡ್ತೀವಿ. ಕ್ರಿಕೆಟ್ ಅವರಿಂದಾನೇ ನಾನು ಕಲ್ತಿದ್ದು. ಬಟ್ ಅದೇ ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ಮಾತುಕತೆ ನಮ್ದು. ನಮ್ಮ ಅಪ್ಪಾಜಿ ಅವ್ರು ಅದೇ ಮುಂಚೆ ಆಲ್ರೌಂಡರ್ ಅಂತ ಒಂದು ಪತ್ರಿಕೆ ಕೂಡ ಇತ್ತು, ಸ್ಪೋರ್ಟ್ಸ್ ನ್ಯೂಸ್ ಪೇಪರ್. ಸೊ ಅದನ್ನ ಅವಾಗಿಂದಾನು ಅವ್ರಿಗೆ ಸ್ಪೋರ್ಟ್ಸ್ ಹುಚ್ಚಿದೆ. ಸೊ ಹಂಗೆ ನನಗೂ ಬಂದಿರ್ಬೇಕು ಅನ್ಸುತ್ತೆ. ಐ ಥಿಂಕ್ ಲವ್ ಯು ಸಮಂತ ಅಂತ ನೆನೆಸ್ಕೊಂಡ ತಕ್ಷಣ ನಮ್ಗೆ ಮೆಟ್ರೋ ಸೀಕ್ವೆನ್ಸ್ ಜ್ಞಾಪಕ ಬರೋದು. ನಾವೊಂದು ಇಫ್ ಯು ಸಿ ಅವ್ರನ್ನ ಹಿಂಗೆ ಎತ್ಕೊಂಡು ಐ ಮೀನ್ ಒಂಥರ ಸ್ವಸ್ತಿಕ್ ಪೊಸಿಷನ್ ಅಲ್ಲಿ ಲೆಗ್ ಅಲ್ಲಿ ಒಂದ್ ಹಿಂಗೆ ಸುತ್ತ ಹಾಕ್ತಾರೆ. ಹಿಂದೆಗಡೆ ಅಟ್ ದ ಸೇಮ್ ಟೈಮ್ ಮೆಟ್ರೋ ಪಾಸ್ ಆಗುತ್ತೆ.
ಸೊ ಅದು ಶಾರ್ಟಿಗೆ ಹಾ ಆ ಟೈಮಿಂಗ್ ಪರ್ಫೆಕ್ಟ್ ಆಗಿ ಬರ್ಬೇಕು ಅಂತ ಅದೆಷ್ಟು ಟೇಕ್ ತಗೊಂಡಿದೀವೋ ಗೊತ್ತಿಲ್ಲ. ಅವ್ರ ಇನ್ನೇನು ಮೆಟ್ರೋ ಬಂತು ಇನ್ನೇನ್ 2 ಮಿನಿಟ್ಸ್ ಅಂತ ಅಷ್ಟ್ರಲ್ಲಿ 3, 2, 1 ಗೋ ಅಂತ. ಸೊ ಇದೆಲ್ಲ ಒಂಥರ ವೆರಿ ಚಾಲೆಂಜಿಂಗ್ ಆಗಿರುತ್ತೆ ಅಂಡ್ ವೆರಿ ಎಕ್ಸೈಟಿಂಗ್ ಆಗಿ ಪರ್ಫೆಕ್ಟ್ ಟೈಮಿಂಗ್ ಅಲ್ಲೇ ಪರ್ಫೆಕ್ಟ್ ಆಗಿ ಸ್ಟೆಪ್ ಮುಗಿಸ್ಬೇಕು, ಎಕ್ಸ್ಪ್ರೆಷನ್ ಕೊಡ್ಬೇಕು, ಹಾರ್ಡ್ ಲಿಪ್ಸಿಂಗ್ ಕೂಡ ಮಾಡ್ಬೇಕು ಸಮ್ಮರ್. ಸೊ ಇಟ್ ವಾಸ್ ವೆರಿ ನೈಸ್. ಅದೇ ತರ ಬೇಕು ಅಂದಾಗ ಅದು ಹಿಂದೆ ಏನೇನು ನಡೀತಿದ್ಯೋ ಅಂದ್ರೆ ಬರೀ ಆಕ್ಟರ್ ಹೀರೋ ಅದು ಮಾತ್ರ ನೋಡ್ತಾರೆ. ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನ್ ನಡೀತಿದೆ ಅದ ಪರ್ಫೆಕ್ಟ್ ಆಗಿ ನಡೀತಾ ಇದೆಯಾ ಇಲ್ವಾ ಅಂತ ಅದ್ ನೋಡ್ತಾ ಇರ್ತಾರೆ. ಸೊ ಅದ್ ಬರೋ ತನಕ ನಾವು ಹಂಗೆ ಮಾಡ್ತಾ ಇರ್ಬೇಕು, ಆ ಟೇಕ್ ಸಿಗೋ ತನಕ. ಸೊ ಅದು ಚೆನ್ನಾಗಿರುತ್ತೆ ನೋಡಿದಾಗ. ಐ ಥಿಂಕ್ ಸರ್ ಹಂಗೆ ಇದ್ರು ಅವ್ರ ಪರ್ಸನಾಲಿಟಿನೇ ಹಾಗೆ, ಒಂಥರ ಅವ್ರ ರಕ್ತದಲ್ಲೇ ಇರೋದು ಹಂಗೆ ಸರ್. ವೆರಿ ಜೋವಿಯಲ್ ಆಗಿರ್ತಾರೆ ಅಂಡ್ ಅವ್ರು ಒಂಥರ ನಮ್ಮ ನಗುವಿನ ಒಡೆಯ ಅಂತ ನಾನು ಹೇಳ್ತೀನಿ ಸರ್ ಬಗ್ಗೆ. ಯಾವಾಗ್ಲೂ ನಗ್ತಾನೆ ಇರ್ತಾರೆ, ಪರರನ್ನು ನಗ್ಸ್ತಾನೆ ಇರ್ತಾರೆ. ಸೊ ಒಂಥರ ಸೆಟ್ ಯಾವಾಗ್ಲೂ ಒಂಥರ ಪಾಸಿಟಿವ್ ವರ್ಕಿಂಗ್ ಎನ್ವೈರನ್ಮೆಂಟ್ ಇರ್ತಿತ್ತು ನಮ್ಗೆಲ್ಲೂನು. ನನಗೆ ಎಸ್ಪೆಷಲಿ ನಾನು ಯಾರೋ ಅಂತ ಅನ್ನಿಸ್ಲಿಲ್ಲ. ನಮ್ಗೆ ಕುಟುಂಬದ ಒಬ್ಬಳಾಗಿ ಒಗ್ಗಟ್ಟಿನಿಂದ ಇಡೀ ಟೀಮ್ ಕೆಲಸ ಮಾಡ್ತಾ ಇದೆ ಅಂತಾನೆ ಅನ್ಸ್ತಾ ಇತ್ತು ಯಾವಾಗ್ಲೂ. ಖಂಡಿತವಾಗ್ಲೂ ಐ ಮೀನ್ ಅವ್ರ ಹೀರೋ ಆಗ್ಲಿಕ್ಕೆ ಅಂತಾನೆ ವರ್ಷಾನ್ಗಟ್ಲೆಯಿಂದ ಪ್ರಿಪೇರ್ ಆಗ್ತಾನೆ ಬಂದಿದ್ದಾರೆ. ಸೊ ಯಾವತ್ತು ನಾವು ಏನಂತಾರೆ ತತ್ ಭಾವೋ ಯದ್ ಭವತಿ ಅನ್ನಲ್ವಾ, ಹಂಗೆ ಯಾವತ್ ನಾವ್ ಅನ್ಕೋತೀವಿ ಅವತ್ ನಾವು ಅನ್ಕೊಂಡಿದ್ದನ್ನ ಆಗಿರ್ತೀವಿ. ಸೊ ಅವ್ರು ಅನ್ಕೊಂಡ ತಕ್ಷಣ ಅವ್ರು ಹೀರೋ ಆಗಿದ್ದಾರೆ. ಅವ್ರು ಬಂದ ತಕ್ಷಣ ನಿಮ್ಗೆ ಅವ್ರ ಹೀರೋ ತರನೇ ಕಾಣಿಸ್ತಾರೆ ಕೂಡ. ಇಟ್ಸ್ ನಾಟ್ ಲೈಕ್ ಅವರು ಇಂದ್ರಜಿತ್ ಸರ್ ಮಗ ಅಂತ ಅನ್ಸಲ್ಲ ನಿಮ್ಗೆ. ಅವ್ರಿಗೆ ಅಂತಾನೆ ಅವ್ರೊಂದ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಂತ ಇದಾರೆ ಇವಾಗ. ಅಂಡ್ KFI ಅಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿತಾರೆ ಕೂಡ. ಹೌದು, ಶಾನಿ ಅವರು ಅದ್ಭುತವಾದ ನಟಿ, ಡಾನ್ಸರ್ ಎಲ್ಲಾದ್ರಲ್ಲೂ. ಆಮೇಲೆ ಅವ್ರ ಕನ್ನಡ ಅಂತೂ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಕವಿತೆಗಳು ಬರೀತಾರೆ. ಸೊ ಇದೆಲ್ಲ ಒಳ್ಳೆ ಪ್ಯಾಕೇಜ್ ಆಗಿ ಬಂದಾಗ ಖಂಡಿತ ಇವ್ರು ಕೂಡ ಅದ್ಭುತವಾದ ಹೆಸರು ಮಾಡ್ಕೊಂತಾರೆ ಈ ಚಿತ್ರರಂಗದಲ್ಲಿ ಅಂತ ನನ್ಗೂ ನಂಬಿಕೆ ಇದೆ. ಸೊ ಇದು ನಾನು ಸಮರ್ಗೆ ಹೇಳೋದಕ್ಕಿಂತ ಸಮಂತ ಆಗಿ ಗೌರಿಗೆ ಹೇಳೋ ಕವಿತೆ ಅಂತಾನೆ ಇಟ್ಕೊಳ್ಳೋಣ, ಓಕೆನಾ? ಸೊ ತರಿಗೆಲೆಗಳ ಮಧ್ಯೆ 2 ಹೂವಿಗೆ ಪ್ರೀತಿ, ಬಿಸಿ ಉಸಿರಿನ ಕೆಳಗೆ 2 ತುಟಿಗಳಿಗೆ ಪ್ರೀತಿ, ಸುರಿಯುವ ಮಳೆಯ ನಡುವೆ 2 ಬಿಂದುವಿಗೆ ಪ್ರೀತಿ, ಸೇರುವ ತೋಳುಗಳಲ್ಲಿ 2 ಹೃದಯಗಳ ಪ್ರೀತಿ. ಇದೇ ಮಿತಿ ಮೀರಿದ ಪ್ರೀತಿ ಕೊಡುವೆ ನಿನಗೆ ಮೀರ ಮಾಧವನ ರೀತಿ, ತೋರಿ ನನ್ನೊಳಗಿನ ಪ್ರೀತಿ ಪಡೆಯುವೆ ನಿನ್ನ ಜೀವನದ ಸಂಗಾತಿ. ಅದೇ ನಾವು ಈ ಸಿನಿಮಾನ ನಮ್ಮ ಸಿನಿಮಾದಲ್ಲಿ ಕತೆ ತುಂಬಾ ಚೆನ್ನಾಗಿದೆ, ಅದಕ್ಕೆ ನಾವು ಮಾಡಿರೋ ಸಿನಿಮಾ. ಆಮೇಲೆ ಖಂಡಿತ ನೋಡೋರಿಗೆ ಒಂದು ಒಳ್ಳೆ ಪ್ಯಾಕೇಜ್ ಆಗಿ ಅದ್ಭುತವಾದ ಹಾಡುಗಳು ಬಂದು ಸಂಗೀತ ಮಾಡಿದ್ದಾರೆ. ಆಮೇಲೆ ಫೈಟ್ ಸೀನ್ಸ್ ಇದೆ, ಮಾಸ್ ಸಿನಿಮಾ ತರ ಮಾಡಿದೀವಿ. ಆಮೇಲೆ ಖಂಡಿತ ಹೊಸ ಕಲಾವಿದರು ಮತ್ತೆ ಕನ್ನಡದ ಕಲಾವಿದರನ್ನ ಬೆಳೆಸ್ಬೇಕು. ಆಮೇಲೆ ಕನ್ನಡ ಸಿನಿಮಾನ ಬೆಳೆಸ್ಬೇಕು. ಚಿತ್ರಮಂದಿರಕ್ಕೆ ಬಂದು ನೋಡಿ, ನಿಮ್ಗೆ ಖಂಡಿತ ಇಷ್ಟವಾದ ಸಿನಿಮಾ ಅಂತ ನಾವೊಂದು ದೊಡ್ಡ ಪ್ರಯತ್ನ ಪಟ್ಟಿದ್ದೀವಿ. ಸೊ ಈ ಪ್ರಯತ್ನಗೆ ನೀವು ಬಂದು ನಿಮ್ಮ ಪ್ರೀತಿ ಆಶೀರ್ವದಿಸಿದ್ರೆ ನಮ್ಗೆ ಹೇಳಕ್ ಆಗದಿರಷ್ಟು ಖುಷಿ. ದಯವಿಟ್ಟು ಬನ್ನಿ.